ಕುಣಿಗಲ್ ಉತ್ಸವದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಗುಬ್ಬಿ ಕ್ಷೇತ್ರದ ಶಾಸಕರು ಏನು ಕುಣಿಗಲ್ ಕ್ಷೇತ್ರಕ್ಕೆ ನೀರು ತಗೊಂಡು ಹೋಗ್ಲಿಕ್ಕೆ ನಮಗೆ ಬೆಂಬಲ ಸೂಚಿಸವ್ರೆ. ಏನು ಗ್ರಾಮಾಂತರ ಶಾಸಕರು ಸುರೇಶ್ ಗೌಡರು ವಿರೋಧ ಮತ್ತು ತುರುವೇಕೆರೆ ಕ್ಷೇತ್ರದ ಶಾಸಕರಾದಂಥ ಎಂ.ಟಿ. ಕೃಷ್ಣಪ್ಪರು ವಿರೋಧ ಮಾಡ್ತಾರೆ. ಆದರೆ ಗುಬ್ಬಿ ಕ್ಷೇತ್ರದ ಶಾಸಕರು ನಮಗೆ ಬೆಂಬಲ ಸೂಚಿಸ್ತಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ನಮ್ಮ ಜೊತೆಲಿ ಇವಾಗ JDS ಮುಖಂಡರಂಥ BS ನಾಗರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ. ಏನು ಈ ಹಿಂದೆ ಲಿಂಕ್ ಕೆನಾಲ್ ಹೋರಾಟದಲ್ಲಿ ನೀವು ತುಂಬ ಹೋರಾಟ ಮಾಡಿ ಕೇಸ್ಗಳನ್ನೆಲ್ಲ ದಾಖಲು ಮಾಡ್ಕೊಂಡಿದ್ರಿ. ಏನು ಕುಣಿಗಲ್ ಕ್ಷೇತ್ರಕ್ಕೆ ಬಂದಂಥ ಡಿ.ಕೆ. ಶಿವಕುಮಾರ್ ಅವರು ಏನು ಗುಬ್ಬಿ ಶಾಸಕರು ನಮಗೆ ಬೆಂಬಲ ಸೂಚಿಸ್ತಾರೆ ಅಂತ ಹೇಳಿ ಒಂದು ಹೇಳಿಕೆ ಕೊಡ್ತಾರೆ. ಆದರೆ ಗುಬ್ಬಿ ಶಾಸಕರಾದ ವಾಸಣ್ಣ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮಗೆ ವಿರೋಧ ಇದೆ ಅಂತ ಹೇಳ್ತಾರೆ. ಇವ್ರು ವಿರೋಧ ಅಂತ ಹೇಳ್ತಾರೆ, ಡಿ.ಕೆ. ಶಿವಕುಮಾರ್ ನಮಗೆ ಬೆಂಬಲ ಅಂತ ಹೇಳ್ತಾರೆ. ಏನು ಸರ್ ಇದು, ಏನು ಹೇಳ್ತಾರೆ ಸರ್ ಅದ್ರ ಬಗ್ಗೆ? ನೋಡಿ, ಡೇ ಒನ್ನಿಂದ ನಾವು ಅದನ್ನೇ ಹೇಳ್ಕೊಂಡು ಬಂದಿರೋದು. ಯಾಕೆಂತಂದರೆ ಲಿಂಕ್ ಕೆನಾಲ್ ವಿಚಾರದಲ್ಲಿ ಈ ತಾಲೂಕಿನ ಶಾಸಕನ ಬೆಂಬಲ ಇದೆ ಅಂತ ಅವರು ಇಲ್ಲ ಅಂದ್ಕೊಂಡು ಹೇಳ್ಕೊಂಡು ಬರ್ತಾ ಇದ್ದಾರೆ. ಯಾಕೆಂದರೆ ಅವ್ರಿಗೆ ಗೊತ್ತಿದೆ 25 ವರ್ಷದಿಂದ ಈ ತಾಲೂಕಿನಲ್ಲಿ ಹರಿದು ಕುಡಿದು ಬಿಟ್ಟವ್ರೆ. ಯಾವ ಜಾಗದಲ್ಲಿ ಏನು ಹೇಳಬೇಕು, ಹೆಂಗೆ ಮಂಕ್ ಬೂದಿ ಎರಚಬೇಕು ಈ ತಾಲೂಕಿಗೆ ಅನ್ನೋದನ್ನ ಗೊತ್ತಿದೆ. ಬಟ್ ಅದು ತುಂಬ ದಿವಸದಿಂದ ನಡೆಯಲ್ಲ. ನಾವು ಸಹ ಹೋರಾಟ ಸಮಿತಿಯಿಂದ ನಾವು ಹೋರಾಟವನ್ನು ಮಾಡಿದ್ದೀವಿ. ಸುಮಾರು ಕೇಸ್ಗಳನ್ನು ಹಾಕಿಸ್ಕೊಂಡಿದ್ದೀವಿ. ಇನ್ನೂ 500 ಕೇಸ್ ಹಾಕಿದ್ರು ಈ ಹೋರಾಟದಲ್ಲಿ ನಾವು ಬಗ್ಗೋದಿಲ್ಲ. ಮೊನ್ನೆ ನಡೆದಂಥ ಕುಣಿಗಲ್ ಉತ್ಸವದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಬಹಿರಂಗವಾಗಿ ಹೇಳಿದ್ದಾರೆ. ಯಾಕೆಂತಂದರೆ ನಮ್ಮ ವಾಸಣ್ಣ ಅವ್ರದ್ದು ಬೆಂಬಲ ಇದೆ, ಅವ್ರಿಗೆ ಧನ್ಯವಾದಗಳನ್ನು ಸೂಚಿಸ್ತೀನಿ ಅಂತ ಬಹಿರಂಗವಾಗಿ ಹೇಳಿದ್ದಾರೆ. ಅವರು ಪಕ್ಕದಲ್ಲಿ ಕೂತ್ಕೊಂಡು ಪಾಪ ನಗ್ತಾ ಇದ್ರು. ಅವರು ಒಂಥರ ಹೆಮ್ಮೆಯಿಂದ, ಯಾಕೆಂದರೆ ಮಂತ್ರಿ ಆಗ ಕನಸು ಕಾಣ್ತಾ ಇದ್ದಾರೆ. ಆಗಲಿ, ಮಂತ್ರಿ ಆಗಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಅದೇ ರೀತಿ 25 ವರ್ಷದಿಂದ ನೀವೇನು ಮತಗಳನ್ನ ಹಾಕಿಸ್ಕೊಂಡು ಈ ತಾಲೂಕಿನ ಋಣ ಇದೆ ಅದನ್ನು ತೀರಿಸ್ಬೇಕು ಅಂತಂದ್ರೆ ಲಿಂಕ್ ಕೆನಾಲ್ಗೆ ಅವಕಾಶ ಮಾಡಿ ಕೊಡಬಾರ್ದು. ಯಾಕೆಂತಂದರೆ ಗೊತ್ತೇ ಇದೆ ಯಾವ ರೀತಿ ಇದನ್ನು ಮಾಡ್ತಾ ಇದ್ದಾರೆ ಅಂತ. ಅವ್ರಿಗೆ ಬರೀ ಮತಗಳು ಅಷ್ಟೇ ಬೇಕಾಗಿದೆ. ಎಲೆಕ್ಷನ್ ಟೈಮ್ನಲ್ಲಿ ಏನೇನು ಹೇಳಬೇಕು ಅದನ್ನು ಮಾಡ್ತಾರೆ. ಏನಾದರೂ ಈ ಲಿಂಕ್ ಕೆನಾಲ್ ಆಗಿದ್ದೇ ಆದರೆ ಈ ತಾಲೂಕಿನ ಮರಣ ಶಾಸನ. ಈ ರೈತರು ಅಡಿಕೆಗಳನ್ನು ಬೆಳೆದಿದ್ದಾರೆ, ಅಡಿಕೆ ತೆಂಗಿನಲ್ಲಿ ಏನು ಅವಲಂಬಿತ ಆಗಿದ್ದಾರೆ, ಅಂತರ್ಜಲ ಕುಸಿತದೆ. ಅವ್ರ ಬೆಂಬಲ ಇದ್ರೂ ಸಹ ನಾವಂತೂ ಯಾವುದೇ ಕಾರಣಕ್ಕೂ ಈ ಲಿಂಕ್ ಕೆನಾಲ್ನ ಆಡಲಿಕ್ಕೆ ಬಿಡೋದಿಲ್ಲ ಅಂತ ಈ ಸಂದರ್ಭದಲ್ಲಿ ನೋಡಿ, ಅವರು ಹೇಳ್ತಾರೆ. ಅದ್ರ ಹೇಳಿದ್ನಲ್ಲ, ಸ್ಟಾರ್ಟಿಂಗ್ನಲ್ಲೇ ಹೇಳಿದೆ ಯಾವ್ಯಾವ ರೀತಿಯಲ್ಲಿ ಎಲ್ಲೆಲ್ಲಿ ಹೆಂಗೆ ಹೇಳ್ಬೇಕು ಮಂಕ್ಮೋದಿ ನಮ್ಮ ಜನಗಳಿಗೆ ಎರಚಕ್ಕೆ ಅದನ್ನು ಮಾಡ್ಕೊಂಡೆ ಬಂದಿದ್ದಾರೆ. ವಿರೋಧ ಅಂತ ಮಾತ್ರ ಹೇಳ್ತಾರೆ, ಒಳೊಳಗೆ ಪಿತೂರಿ ಮಾಡಿಕೊಂಡು ಅವರು ಲಿಂಕ್ ಕೆನಾಲ್ ಕೊಟ್ಟರೆ ಹೋದರೆ ಏನೋ ಮಿನಿಸ್ಟ್ರ್ ಕೊಡ್ತೀನಿ, ಏನೋ ವಿರೋಧ ಮಾಡಬಾರ್ದು ಅಂತ ಏನೋ ಹೇಳಿರ್ಬೋದು. ಅವರ ಕುಟುಂಬಕ್ಕೆ ಅವ್ರಿಗೆ ಅಧಿಕಾರ ಬೇಕು. ಈ ತಾಲೂಕಿನ ಜನಕ್ಕೆ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಿದ್ರೂ ಪರವಾಗಿಲ್ಲ, ಅವ್ರಿಗೆ ಅಧಿಕಾರ ಬೇಕು. ಅದಕ್ಕೋಸ್ಕರ ಅವರು ಒಳೊಳಗೆ ಪಿತೂರಿ ಮಾಡಿ ಅವ್ರಿಗೆ ಸಹಕಾರ ಇದ್ದೇ ಇದೆ ಅಂತ ಹೇಳ್ತಾರೆ. ಒಂದು ವೇಳೆ ಏನಾದರೂ ಕೆನಾಲ್ ಕಾಮಗಾರಿ ಮುಂದುವರೆದ್ರೆ ಏನು ಮುಂದಿನ ನಡೆ ಏನಿರುತ್ತೆ ಸರ್ ತಮಗೆ? ನೋಡಿ, ಹುಟ್ಟಿದ ಮನುಷ್ಯ 1000 ವರ್ಷ ಬದುಕಲ್ಲ. ನಾವು ಬದುಕಿರುವಾಗ ನೀತಿ ನಿಯತ್ತಿಂದ ಇರಬೇಕು. ನಾವು ಮುಂದೆ ಏನು ಹೇಳ್ತೀವೋ ಅದೇ ರೀತಿ ಇರಬೇಕು. ಈ ಜೀವ ಈ ಮಣ್ಣಿಂದನೇ ಹುಟ್ಟಿದೆ. ನಾವು ಮಣ್ಣಿಗೆ ಹೋದ್ರೂ ಪರವಾಗಿಲ್ಲ, ನಾವಂತೂ ಹೋರಾಟ ಮಾಡೇ ಮಾಡ್ತೀವಿ. ಯಾಕೆಂತಂದರೆ ಅವ್ರ ಕೇಸ್ಗಳಿಗೆಲ್ಲ ನಾವು ಬಗ್ಗೋದಿಲ್ಲ. ಏನೋ ಕ್ರಿಮಿನಲ್ ಕೇಸ್ಗಳನ್ನ ಹಾಕಿ ಏನೋ ಹಾಕ್ಸ್ಕೊಂಡು ಕೇಸ್ ಹಾಕ್ಕೊಂಡಿಲ್ಲ. ಏನೋ ಮಾಡಿ ಮೋಸ ಮಾಡಿ ನಮಗೇನು ಕೇಸ್ ಹಾಕ್ಸ್ಕೊತಿಲ್ಲ. ಈ ತಾಲೂಕಿನ ಈ ಜಿಲ್ಲೆಯ ಜನಕ್ಕೆ ಹೋರಾಟ ಮಾಡಿ ಅವ್ರು ಇನ್ನೂ 100 ಕೇಸ್ 500 ಕೇಸ್ ಹಾಕಿದ್ರೂ ಪರವಾಗಿಲ್ಲ. ಯಾವುದೇ ಕಾರಣಕ್ಕೂ ಈ ಲಿಂಕ್ ಕೆನಾಲ್ ವಿರುದ್ಧ ಹೋರಾಟ ಮೊಟಕುಗೊಳಿಸೋ ಅವಕಾಶ ಇದೇ ಇಲ್ಲ. ನಾವು ಹೋರಾಟವನ್ನು ಜೀವ ಪಣಕ್ಕಿಟ್ಟು ಹೋರಾಟ ಮಾಡೇ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ.